ಭಾಳ ಭ್ರಷ್ಟದಾರ ಅಂತ ಹೇಳ್ಕೊಂಡು ತೆಗಿತಾರೆ ಅಂತ ಸುದ್ದಿಗಳಿದ್ದಾವೆ. ಅದು ಎಷ್ಟು ಮಂದಿ ಕರೆ ಸುಳ್ಳ ಗೊತ್ತಿಲ್ಲ. ತೆಗಿಸಿ ಯಾರಾದ್ರೂ ಮಾಡ್ರಿ, ಅದು ಎಲ್ಲರೂ ಒಮ್ಮೆಗೆ ವೈರತ್ವ ಮಾಡೋದ್ರಿಂದ. ಸರ್, ಇವಾಗ ಭ್ರಷ್ಟರಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಇವ್ರ ಮೇಲೆ ಇಡಿ ಕೇಸು, CBI ಕೇಸ್ಗಳಿವೆ. ಇದನ್ನೆಲ್ಲ ಕೇಳೋರು ಯಾರು? ಇದನ್ನ ಮತ್ತೆ ಏನಂತೀರ ನೀವು, ಇಲ್ಲಿ ಪಾರ್ಟಿಯಿಂದ ಒಡ್ಕೊಂಡು ಹೋದಂಥ ಜನ, ಓಕೆನಾ, ಪಾರ್ಟಿ ಹೊಡೆಯೋದು ಇವಾಗ ನೋಡಿ ಸರ್, ಯಾರ ಮೇಲೂ ಏನೂ ಕೇಸ್ ಆಗಲ್ಲ. ಅದೊಂದು ಏನೋ ಪಾರ್ಟಿಲಿ ನಮ್ಮ MLAಗಳು ಬೇರೆಯವ್ರಿಗೆ ಹೋಗಿ ಕೂಡೋದು, ಅದೇನು ಒಂದು ಸ್ವಲ್ಪ ಕಾನೂನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದಂಗೆ ಆಗ್ಬಿಟ್ಟಿಲ್ಲ ರೀ. ಇಡೀ ನಮ್ಮ ಎಲೆಕ್ಷನ್ ಕಮಿಷನ್ನು, ನಮ್ಗೆ ಇವನ್ ಕೆಲವೊಂದು ಟೈಮ್ದಲ್ಲಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ನಮ್ಮ ನ್ಯಾಯಾಂಗ ಸಹಿತ ಆಗಿರ್ಬೋದು, ಇನ್ನುಳಿದ CBI, ಇಡಿ, ಇವಾಗೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೈಲಿ ಅಲ್ಲ ಸರ್. ಇವಾಗ ಇಷ್ಟೆಲ್ಲ ಮಾಡ್ತವ್ರೆ, ಬೇಗ 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 ಒಂದೇ ಏನಂತಾರೆ, ಒಂದೇ ಕ್ಷಣಾರ್ಧದಲ್ಲಿ ಇದನ್ನ ಒಡ್ಕೊಂಡ್ಬಿಟ್ರೆ, ಏನಂತಾರೆ ನೀವು, ಕಾಂಗ್ರೆಸ್ ಪಕ್ಷನೇ ಒಡ್ಕೊಂಡ್ಬಿಟ್ರೆ ಮುಂದೆ ಏನಂತ CM ಆಗ್ತಾರೆ? ಪ್ರಶ್ನೆ ಐತಲ್ಲ ಸರ್. ಅದಿರಲಿ, ಅದಕ್ಕಿಂತ ಮುಖ್ಯ ಅಂದ್ರೆ ಇವು ಮೊದಲು ಆರಿಸಿ ಬರ್ಬೇಕಾಗಿತ್ತು. ಇವೆಲ್ಲ ಸಮಸ್ಯೆ ಬೇಕಾಗೀಗ, ಸಮಯ ಇಲ್ಲದ ನಿಮಗೆ. ನೀವು ತಪ್ಪಿ 2022 ಗೆದ್ದು ಬಂದಾಗ, ನಿಮ್ಮ ನೇತೃತ್ವದಲ್ಲಿ ಎಲೆಕ್ಷನ್ ಗೆದ್ದ ನೀವು ಏನಪ್ಪ ಸರ್ಕಾರ ರಚನೆ ಮಾಡೋ ಮುಂದೆ ನೀವು ಮಾಡ್ರೆ ಸ್ವತಂತ್ರ ಇರ್ತೀರಿ. ಇದು ಸಮಯ ಅಲ್ಲ. ದಿಸ್ ಇಸ್ ನಾಟ್ ದ ಪರ್ಫೆಕ್ಟ್ ಟೈಮ್ ಫಾರ್ ಹಿಮ್. ಸರ್, DK ಶಿವಕುಮಾರ್ ಅವರು ಕಾಂಗ್ರೆಸ್ ಪತನಕ್ಕೆ ಕಾರಣರಾಗ್ತಾರ? ಅಲ್ಲ, ಈಗಾದ್ರೆ ಪತನ ಆಗದಿದ್ರೆ ಅದು ಹೇಳೋ ಅವಶ್ಯಕತೆ ಇಲ್ಲ. ಈ ರೀತಿ ಏನು ಹೊಂಟಿದ್ರೆ ಇವ್ರು ಫೋರ್ಸ್ ಏನಂತ ಅವ್ರದ್ದು, ಅವ್ರ ತಲೆಯಲ್ಲಿ ಏನದ, ಅವ್ರು ತೊಂದರೆ ತೊಗೊಂಡು ಸೇಮ್ ಆಗಿದ್ರೆ ಒಪ್ಪೋಣ ಮಾತು ಇಲ್ಲಂತಲ್ಲ, ಬೆಲೆ ತೊಗೊಂಡು ಒಪ್ಪೋಣ ಮಾತನ್ನ. ಆದರೆ ಈಗ ಅವ್ರಿಗೆ ತಮ್ಮ ಎದುರಾಳಿಗಳ ಮೇಲೆ ಶೇಡ್ ತಕ್ಕೊಳ್ಳೋ ಸಮಯ ಅಲ್ಲ ಇದು. ಹೌದು. ಈ ಸಮಯ ಏನಪ್ಪ ಅಂದ್ರೆ ತಮ್ಮನ್ನು ತಾವು ಗಟ್ಟಿಗೊಳಿಸುವಂಥದ್ದು ಅಲ್ಲ. ಎಲ್ಲ ಕಡೆ ಹೋಗಿ ನಾನು ಮುಂದಿನ CM, ನಾನು ಮುಂದೆ ಹೇಳೋ ಅವಶ್ಯಕತೆ ಏನೈತಿ ರೀ. ಈಗ CM ಆಗಿದ್ದೀರಲ್ಲ? ಆಗಿರಲ್ಲ. ಈಗ 2 ಸಲ ಗೆಲ್ಲಿಸ್ಕೊಂಡು ನೀವೇ ಆಗ್ತೀರಿ, ಮತ್ತೆ ಬರ್ತಾರಲ್ಲಿ. ಹೌದು. ಅದನ್ನ ಹೇಳೋ ಅವಶ್ಯಕತೆ ಏನೈತಿ. ಅದರಿಂದ ಏನಾಗಿಬಿಡ್ತದಪ್ಪ ಅಂದ್ರೆ ಸಹಜವಾಗಿ ಇನ್ನೂ ಆದ್ರೂ ಅಲ್ಲಿ ಒಂದು ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್ ಕಾಡ್ತಾ ಇದೆಯಾ ಮತ್ತೆ ಇನ್ನೊಮ್ಮೆ? ಅದಕ್ಕೆ ಮುಖ್ಯ ಅಲ್ಲ, ತಮ್ಮ ಎದುರಾಳಿಗಳಿಗೆ ಈ ರೀತಿ ಮೆಸೇಜ್ ಕೊಡೋ ಅವಶ್ಯಕತೆ ಇಲ್ಲ. ಅವ್ರ ವಿಶ್ವಾಸ ತೆಗೆದುಕೊಂಡು, ಸಿದ್ದರಾಮಯ್ಯ ಇರ್ಬೋದು, ಸಿದ್ದರಾಮಯ್ಯ ಬೆಂಬಲಿಗರು ಇರ್ಬೋದು, ಸತೀಶ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರ ವಿಶ್ವಾಸ ತೆಗೆದುಕೊಂಡ ಹೋಗಿಬಿಟ್ರೆ ಅವ್ರನ್ನ ಯಾರು ಕೇಳ್ತಾರ್ರಿ? 2022 ಹೌದಪ್ಪ ಆಗಲಿ ಬಿಡಪ್ಪ ಅಂತ ಹೇಳ್ತಾರೆ. ಅವ್ರಿಗೆ ಉಪಮುಖ್ಯಮಂತ್ರಿಗಳು ಮತ್ತೇನೋ ಕೊಟ್ಟರೆ, ಚಲೋ ಪೋರ್ಟ್ಫೋಲಿಯೋ ಕೊಟ್ಟರೆ ಎಸ್ ಅಂತ ಹೋಗಿಬಿಡ್ತಾನೆ. ಅದೇನಪ್ಪ ಸಿದ್ಧಾಂತ ಮಾಡೋರಿಗೆ ಉಳಿದವ್ರು ಯಾರು ಹತ್ರ? ಸಿದ್ದರಾಮಯ್ಯರಂತೆ ರಿಟೈರ್ ಆದರು. ಏನಿದ್ರು ಅವರ ಪ್ರಬಲ ಸ್ಪರ್ಧೆ. ಈಗಿನ ಡೆವಲಪ್ಮೆಂಟ್ ನೋಡಿದ್ರೆ ಇವ್ರಿಗಿಂತ ಫಾರ್ ಬೆಟರ್ಪ್ಪ ಸಿದ್ದರಾಮಯ್ಯ ಆಡಳಿತ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯನವರು ಯಾವುದೋ ಗೊಂದಲ ತೆಗೆಸ್ಕೊಂಡ್ಬಂದ್ಬಿಟ್ಟು ಇವ್ರದ್ದು ಒಬ್ಬರದ ಗೊಂದಲಾಗಿತ್ತು ಆರಂಭದಲ್ಲಿ, ನಿಮ್ಗೆ ಹೇಳ್ಬಿಡ್ಬೋದು. ಹೌದು. ಉಳಿದವ್ರು ಯಾರೂ ತಕರಾರು ಮಾಡಿರಲಿಲ್ಲ, ಇವತ್ತು ಎಲ್ಲರೂ ತಕರಾರು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಹೇಳಿದ್ರೆ ಇಮ್ಮೆಚ್ಯೂರಿಟಿ ಆಫ್ ದ DKC. ಯಾರ ಜೊತೆ ಹೆಂಗಿರ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಅಂತೇಳಿ. ಮತ್ತೆ ಇವರನ್ನ ನಂಬಿಕೊಂಡು ಕಾಂಗ್ರೆಸ್ಸು ಇವ್ರ ಕೈಲಿ ಚುಕ್ಕಾಣಿ ಕೊಡಬಹುದಾ? ಈಗ ಕೊಟ್ಟಾಗಿದ್ದೀರಿ ಕಾಂಗ್ರೆಸ್. ಅಲ್ಲ, ಅವ್ರಿಗೇನಿತ್ತು, DKC ಹೆಂಗಿದಾರ, ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹೋಗ್ತಾರ ಅಂತ ಅನ್ನೋದೆಲ್ಲ ಆಯ್ತು. ಅದರಲ್ಲೂ ಒಂದು ಸ್ವಲ್ಪ ಇವ್ರಲ್ಲಿ ಭಾಳ ಪ್ರೀತಿ ಅವ್ರಿಗೆ ಹೈಕಮಾಂಡಿಗೆ. ನಮ್ಮ ಕಷ್ಟ ಸಮಯದಲ್ಲಿ ನಮ್ಮ ಪಾರ್ಟಿ ಜೊತೆಗೆ ಇದ್ದಂಥವ್ರು ಅಂತೇಳಿ ಅದೇನು ಸುಳ್ಳಲ್ಲ, ಸತ್ಯನ. ಮತ್ತು ಸಂಕಟ ಪರಿಹಾರ ವ್ಯಕ್ತಿಯಪ್ಪ ಅವ್ರಿಗೆ ಪಾರ್ಟಿಗೆ